ಲೋ ಬೊಮ್ಮ ಆ ಸಿದ್ಲಿಂಗಣ್ಣ ಹೆಂಗ ಸತ್ತ ಭಾರಿ ದೊಡ್ಡ ಕತೆ ಕಣ್ಲ ಅಣ್ಣ ಬೀಡಿ ಕೋಣ ಯಾರ್ದ ಇವನು 10% ಕಣ್ಲ ಇವನು 10% ಅಂದ್ರೆ ಏನಣ್ಣ ಇವನ್ ಬಿಡು ದೊಡ್ಡ ಕತೆ ಅದೆಲ್ಲ ಇರಲಿ ಸಿದ್ಲಿಂಗಣ್ಣ ಹೆಂಗ ಸತ್ತ ಸಿದ್ಲಿಂಗಣ್ಣ ಹೆಂಗ್ ಸತ್ತ ಅಂದ್ರೆ ಅಮ್ಮ ತಾಯಿ ಯವ್ವ ಏನಿದೆ ಕೊಡ್ರವ ತಡಿ ಊಟ ಮಾಡಿ ಹೊಡ್ಕೊಂತ ಊಟ ಏನು ಬೇಡ ಅಣ್ಣ ನನಗೆ ಬಟ್ಟೆ ಇದೆ ಕೊಡೋಣ ಹಾಂ ಬಟ್ಟೆನಾ ತರ್ತೀನಿ ಇದು ನೀಟ್ಕ ಇದು ನೀನಿಟ್ಕ ಸ್ನಾನ ಮಾಡಿ ಹಾಕ್ಕೊಳ್ರಿ ಆಯ್ತಾ ಸರಿ ಇರ್ಲಿ ಹೋಗ್ರಿ ಇರ್ಲಿ ಸರಿ ಯಾವಲ್ಲ ಹೊಲ್ದ ದನ ಬಿಟ್ಟಲ್ಲ ಹೊಡ್ಕೊಳ್ಳಲ್ಲ ಸಿದ್ಲಿಂಗಣ್ಣ ರವಿ ಏನಾಗತ್ತೋ ಇಲ್ಲಣ್ಣ ಕಾಲ್ ಬಿಡು ಇಲ್ಲಣ್ಣ ನೀವು ಸಹಾಯ ಮಾಡ್ತೀನಿ ಅಂದ್ರೆ ಮಾತ್ರ ಕಾಲ್ ಬಿಡ್ತೀನಿ ಏನು ಅಂತ ಹೇಳಪ್ಪ ಮಗಳ ಹಾರ್ಟ್ ಆಪರೇಷನ್ಗೆ 50,000 ದುಡ್ಡು ಬೇಕಣ್ಣ ಏನಾದರೂ ಮಾಡಿ ಸಹಾಯ ಮಾಡಿ 50,000 ನಾನೆಲ್ಲಿಂದ ತರ್ಲು ಹಾಗನ್ಬೇಡಿ ಅಣ್ಣ ಮಗಳ ಜೀವದ ಪ್ರಶ್ನೆ ಏನಾದರೂ ಮಾಡಿ ಸಹಾಯ ಮಾಡಿ ಅಣ್ಣ ಎದ್ದೇಳಿ ಸಾಯಂಕಾಲ ತನಕ ಟೈಮ್ ಕೊಡು ನೋಡೋಣ ಏನಾರ ವ್ಯವಸ್ಥೆ ಮಾಡೋಣ ದೇವ್ರು ಇಟ್ಟಂಗೆ ಹಾಕತ್ ಹೋಗಿ ಆಯ್ತು ಸಿದ್ಲಿಂಗಣ್ಣ ಕೆಂಪ ಬೇಗ ಕೆಲಸ ಮಾಡಿ ಹೋಗಿ ಓಹೋ ಏನಪ್ಪ ಸಿದ್ಲಿಂಗು ಸವಾರಿ ಈ ಕಡೆ ಓಹೋ ನಾನು ಕೊಟ್ಟು ದುಡ್ಡು ಕೇಳೋರು ಕೊಡ್ತಿರ್ಲಿಲ್ಲ ನೀನು ಇವತ್ತು ನೀನೇ ಬಂದ್ಬಿಟ್ಟಿದ್ಯಲ್ಲೋ ಅದೇ ಗೌಡ್ರೆ ನಮ್ಮವರೊಬ್ರು ಮಗಳಿಗೆ ಹಾರ್ಟ್ ಆಪ್ರೇಷನ್ ಇತ್ತು ಅದಕ್ಕೆ ಬಂದು ನಾನು ಆಪ್ರೇಷನ್ ಮಾಡಿಕೊಡ್ಲ ಬಂದಾನು ಒಂದು 50,000 ಸಾಲ ಕೊಟ್ಟಿದ್ದು ಚೆನ್ನಾಗಿತ್ತು ಗೌಡ್ರೆ ನಂದೇನು ತೋಟಪ್ಪ ಛತ್ರ ಅನ್ಕೊಂಡಿದ್ಯಾ ಕೇಳ್ಕಳ್ದ ಕೊಡೋಕ್ಕೆ ಹಳೇದೇ ದುಡ್ಡೇ ಬಡ್ಡಿ ಕೊಟ್ಟಿಲ್ಲ ನೀನು ಮುಂದಿನ ತಿಂಗಳು ಎಲ್ಲ ಸೇರಿಸಿ ಕೊಡ್ತೀನಿ ಗೌಡ್ರೆ ಸರಿ ಏನೋ ಹೋಗ್ಲಿ ಒಳ್ಳೆ ಮನುಷ್ಯ ಅಂತ ಅನ್ಕೊಂತೀನಿ ಸಂಜೆ ಮನೆ ಕಡೆ ಬಂದು ಹೋಗು ಆಯ್ತು ಗೌಡ್ರೆ ತುಂಬ ಒಳ್ಳೇದಾಯ್ತು ಆಯ್ತು ಗೌಡ್ರೆ ಬರ್ತೀನಿ ರೀ ರೀ ಫೋನು ಹೇಳ್ಗೆಳಿಯ ಏನು ಸುದ್ದಿ ಯೋಚನೆ ಮಾಡಬೇಕಾಗಿದ್ದೆ ಯೋಚನೆ ಮಾಡಿ ಹೇಳ್ತೀನಿ ಹಾಂ ಆಯ್ತು ಸರಿ ಏನಂತೆ ಯಾರ್ದು ಫೋನು ನಮ್ಮ ಸ್ನೇಹಿತ ದಾವಣಗೆರೆನು ಅವ್ರ ಅಕ್ಕ ಮಗಗೆ ಗೌರ್ಮೆಂಟ್ ಕೆಲಸ ಸಿಕ್ತಂತೆ ನಿಮ್ಮ ಮಗಳು ಕೊಡ್ರಿ ಅಂತ ನನಗೆ ಕೇಳ್ತಿದ್ದಾನೆ ಹೌದಾ ಆದ್ರೆ ಏನ್ ಮಾಡದ್ರಿ ನಮ್ಮ ಹತ್ರ ಅಷ್ಟೊಂದು ಕಾಸಿಲ್ವಲ್ಲ ಏನ್ ಮಾಡೋದು ನೀನು ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ ಅದಕ್ಕೆ ನಾನು ಇದೇನಲ್ಲ ನಡಿ ಒಳ್ಳೆ ಸಿಹಿ ಸುದ್ದಿ ಬಂದೈತಿ ಕೇಳಿ ನೋಡೋಣ ನಡಿ ಮಗಳು ನೋಡೋಕೆ ಬೇರೆ ಬರ್ತೀನಿ ಅಂತ ಹೇಳಿದ್ದಾರೆ ಆದರೆ ಮದುವೆ ಫಿಕ್ಸ್ ಮಾಡಿದರೆ ಬಂಗಾರ ದುಡ್ಡು ಎಲ್ಲ ಅಡ್ಜಸ್ಟ್ ಮಾಡೋದು ಯಾರ ಹತ್ರ ಕೇಳಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಶಂಕರಣ್ಣ ಇವಕ್ಕೆಲ್ಲ ಕರೆಕ್ಟ್ ಒಂದು ಶಂಕರಣ್ಣನೇ ಶಂಕರಣ್ಣ ಹತ್ರ ಹೋದ ಕೆಲಸ ಆದೇ ಆಕತಿ ಅರೆ ಶಂಕರಣ್ಣನ ಕಾರ್ ಇದ್ದಂಗೆ ಐತೆ ಶಂಕರಣ್ಣ ನಮಸ್ಕಾರ ಏನ್ ಸಿದ್ಲಿಂಗು ಈ ಕಡೆ ಬಂದಿದೀಯಾ ನಿನ್ನ ನೋಡ್ಕೊಂಡೇನೆ ಆಫೀಸಿಗೆ ಹೋಗೋಣ ಅಂತಿದ್ದೆ ಕಾರ್ ನೋಡಿನ ನೀವು ಸಿಕ್ಕರೆ ಒಳ್ಳೇದಾಯ್ತು ಏನಾಗ್ಬೇಕಿತ್ತು ನನ್ನಿಂದ ಅದೇ ಕಾರಣ ಮಗಳ ಮದುವೆ ಫಿಕ್ಸ್ ಆಗಿತ್ತು ಒಂದು 5 ಲಕ್ಷ ಸಾಲ ಬೇಕಿತ್ತು ಕಾರಣ ನೋಡು ಸಿದ್ಲಿಂಗು ನಾನು ಇರೋದೇ ಸರಿಯಾಗಿ ವ್ಯವಹಾರ ಮಾಡೋದಕ್ಕೆ ನೀನು ಸರಿಯಾದ ದಾಖಲಾತಿ ಕೊಟ್ಟರೆ 5 10 ಲಕ್ಷನೇ ಕೊಡೋಣ ಹ್ಞೂ ಅಣ್ಣ ಏನೇನು ಬೇಕಣ್ಣ ನೋಡು ಸಿದ್ಲಿಂಗು ಜಮೀನ್ ಪತ್ರ ಆ್ಯಂಡಿಮೆಂಟ್ ಪೇಪರು ಹ್ಞೂ ಅಣ್ಣ ಹಾಗೆ ಆಸ್ತಿ ಪತ್ರ ಹ್ಞೂ ಅಣ್ಣ ಒಂದು ಚೆಕ್ ಬುಕ್ ತಂದ್ಬಿಟ್ರೆ ಅಷ್ಟೇ ಸಾಕು ಅಷ್ಟು ಇದ್ರಾಗ ಎದಾವಣ್ಣ ತಂದಿದ್ದೀನಿ ಓ ಪರವಾಗಿಲ್ಲ ಸಿದ್ಲಿಂಗು ತುಂಬ ಫಾಸ್ಟ್ ಇದೆಯಾ ಎಲ್ಲಿ ನೋಡೋಣ ಇದು ಜಮೀನಿಂದ ಅಣ್ಣ ಇದು ಮನೆದು ಈ ಕಡೆ ಕೆಳಗೈತೆ ನೋಡ ಅದು ಚೆಕ್ ಬುಕ್ ಅಣ್ಣ ಇವನೇ ಎಲ್ಲ ಇದೆ ಚೆಕ್ ಮಾಡ್ಚೂರು ಒಂದು ಸೈನ್ ತಗೊಳಪ್ಪ
ನೋಡು ಸಿದ್ಲಿಂಗಣ್ಣ, ನಾನು ವ್ಯವಹಾರದಲ್ಲಿ ಪಕ್ಕ. ನೀನು ಹೇಳ್ದಂಗೆ 5 ಏನು 10 ಲಕ್ಷನೇ ಕೊಡೋಣ. ಆದರೆ ತಿಂಗಳ ಸರಿಯಾಗಿ ಬಡ್ಡಿ ಬಂದ್ಬಿಡ್ಬೇಕು. ಇಲ್ಲ ಅಂದರೆ ಗೊತ್ತಲ್ಲ, ನಾನು ಕೋರ್ಟಲ್ಲಿ ಕೇಸ್ ಹಾಕಿ ನಿನ್ನ ಮನೇನ ಜಪ್ತಿ ಮಾಡಬೇಕಾಗತ್ತೆ. ಅಲ್ಲಿ ತನಕ ಬಿಟ್ಕೊಳಲ್ಲ ತಗೋಣ. ಆದಷ್ಟು ಬೇಗ ನಾನು ಸಾಲ ಎಲ್ಲ ತೀರಿಸ್ತೀನಿ ತಗೋಣ, ಬಡ್ಡಿ ಸೇರಿಸೇ ತೀರಿಸ್ತೀನಿ. ಸರಿ ಸದ್ಲಿಂಗಣ್ಣ, ಹಾಗಾದ್ರೆ ನಾನು ಆಫೀಸ್ ಹತ್ರ ಇರ್ತೀನಿ. ಬೆಳಗ್ಗೆ 10 ಗಂಟೆಗೆ ಬಂದು ದುಡ್ಡು ಇಸ್ಕೊಂಡು ಹೋಗು. ಆಯ್ತು, ಬರ್ತೀನಿ. ನಮಸ್ಕಾರ. ಏನಪ್ಪ ಸಿದ್ಲಿಂಗು, ಎಲ್ಲೋಗ್ಬಿಟ್ಟಿದ್ದೆ? ಹೋಗಿದ್ದೆ ಭಟ್ರೆ. ಇಷ್ಟು ದಿನ ನಮ್ಮ ಹೋಟ್ಲಿಗೆ ಬಂದಿಲ್ಲ. ಇಲ್ಲ ಭಟ್ರೆ, ಊರಿಗೆ ಹೋಗಿದ್ದೆ. ಊರು ಬೇರೆ ಹೋಗಿದ್ದ? ಏನಯ್ಯ, ರವಿದು 50,000 ಕೊಡಿಸ್ತಂತೆ, ನಂದು ಹೋಟ್ಲು ಬ್ಯಾಲೆನ್ಸ್ ಕೊಡಿಸ್ಬಾರ್ದ? ಭಟ್ರೆ, ಮಗಳು ಹಾರ್ಟ್ ಆಪ್ರೇಷನ್ ಅಂತ ಹೇಳ್ದ, ಅದಕ್ಕೆ ದುಡ್ಡು ಇಸ್ಕೊಟ್ಟೆ. ನೋಡಪ್ಪ ಸಿದ್ಲಿಂಗು, ಜನ ಒಳ್ಳೆಯವರಲ್ಲ. ನೀನು ನಾಳೆ ಕಷ್ಟಕ್ಕೆ ಸಿಗಾಕೋಬೇಕಾಗ್ತದೆ, ಹುಷಾರು. ಇಲ್ಲ ಭಟ್ರೆ, ಮಗಳು ಜೀವದ ಪ್ರಶ್ನೆಯಿಂದ, ಅದಕ್ಕೆ ಗೌಡ್ರ ಹತ್ರ ಇಸ್ಕೊಟ್ಟೆ ಭಟ್ರೆ. ಹೌದು, ಏನಾದರೂ ಆಗಲಿ ನೀನು ಜೋಕೆ. ಹೆಚ್ಚು ಕಡಿಮೆ ಆದರೆ ನಿನ್ನ ಜೀವಕ್ಕೆ ತೊಂದರೆ ಆಗ್ಬೋದು. ಹಂಗೆ ಸಂಜೆ ಗಂಟ ನಮ್ಮ ಹೋಟ್ಲು ಕಡೆ ಬಂದ್ಬಿಟ್ಟು ಬಾಕಿ ತಿರ್ಸ್ಬಿಟ್ಟು ಹೋಗಪ್ಪ, ಆಯಿತಾ? ನಾನು ಬರಲ್ಲ. ನೋಡಿ ವೀಕ್ಷಕ್ರೆ, ನಮ್ಮ ಸಾಹುಕಾರರು ರೋಡಲ್ಲೂ ಬಾಕಿ ಬಿಡಲ್ಲ. ಹೋಗಿದ್ಕೆ ಕೆಲಸ ಆಯ್ತಪ್ಪ. ಈ ನನ್ನ ಮಗಳ ಮದುವೆನ ಧಾಮ್ ಧೂಮಾಗ ಮಾಡ್ಬೋದು. ನಾ ಹೇಳಿದ್ದಕ್ಕೆ ಅಷ್ಟು ಹಾಕೊಂಡು ದುಡ್ಡು ಕೊಟ್ಟೈತಿ, ಊರೇ ಮೆಚ್ಚಬೇಕು. ಹಂಗೆ ಮದ್ವೆ ಮಾಡ್ತೀನಿ. ನೋಡೋಣ, ಯಾವನು ಮಾಡಿರ್ಬಾರ್ದು ಮದುವೆ. ಹಂಗೆ ಯಾರಪ್ಪ ಮದುವೆ ಇನ್ಬೇಕು, ಹಂಗೆ ಅನ್ಕೋಬೇಕು. ಅದೆಲ್ಲ ನೋಡಿ ಇಲ್ಲ. ಅಯ್ಯೋ ನನ್ನ ದುಡ್ಡು, ಅಯ್ಯೋ ನನ್ನ ದುಡ್ಡು, ಅಯ್ಯೋ ನನ್ನ ಬಂತಾನ ಓದಲ್ಲಪ್ಪ. ನನ್ನ ಮಗ ಹೇಗೆ ತೋರಿಸ್ಲು, ಏನು ಮಾಡಲಿ? ಅಯ್ಯೋ ಬೇಡ ಕಣ್ರು, ನನ್ನ ದುಡ್ಡು ಕೊಡ್ರು. ನನ್ನ ಮನೆ ಮಠ ಎಲ್ಲ ಓದಲ್ಲ, ಬೇಡ. ಅಯ್ಯಯ್ಯೋ ಏನು ಮಾಡಲಪ್ಪ ಈಗ? ಅಯ್ಯೋ ರೀ, ಏನೈತ್ರಿ? ಏನಿದು ನಿನ್ನ ಬಟ್ಟೆ? ಏನೈತ್ರಿ ಬಟ್ಟೆ? ಹಾಳಾಗೋಯ್ತು ಕಣೆ. ಮನುಷ್ಯ ಒಳ್ಳೆಯವನಾದಷ್ಟು ಅವನ ಮನಸ್ಥಿತಿ ಒಳ್ಳೆಯದಾಗಿರಲ್ಲ ಅನ್ನೋದಕ್ಕೆ ಈ ಸಿದ್ಲಿಂಗಣ್ಣನೇ ಸಾಕ್ಷಿ. ಮಗಳು ಮದುವೆಗೆ ಅಂತ ಆಸ್ತಿ ಅಡಮಾನ ಇಟ್ಟು ತಂದ ಹಣ ಯಾರೋ ಕಿತ್ಕೊಂಡೋದ್ರು. ಇತ್ತ ಮಗಳು ಮದುವೆನೂ ಇಲ್ಲ, ಆ ಕಡೆ ಫೈನಾನ್ಷಿಯರ್ಗೆ ಸರಿಯಾಗಿ ದುಡ್ಡು ಕಟ್ಟಿಲ್ಲ ಅಂದರೆ ಆಸ್ತಿ ಜಪ್ತಿ ಮಾಡ್ತೀನಿ ಅಂತ ಧಮಕಿ ಹಾಕಿದ್ದ. ದಾರಿ ಮಧ್ಯಲಾದ ಅನಾಹುತಕ್ಕೆ ಸಿದ್ಲಿಂಗಣ್ಣ ಅಳ್ತಾ ಮನೆಗೆ ಬಂದ. ಇದನ್ನು ಕೇಳಿದ ಆತನ ಪತ್ನಿ ಅಲ್ಲೇ ತಲೆ ತಿರುಗಿ ಬೀಳ್ತಾಳೆ. ಮಗಳು ಮದುವೆ ಮಾಡಿ ಸಾಲ ಯಾರೋ ಕಳ್ತನ ಮಾಡ್ಕೊಂಡು ಹೋದರು. ನೊಂದು ಸಿದ್ಲಿಂಗಣ್ಣ ಒಳಗೋಗಿ ಆತ್ಮಹತ್ಯೆ ಮಾಡಿಕೊಂಡ. ಇಷ್ಟಕ್ಕೆಲ್ಲ ಸಾವೇ ಪರಿಹಾರನ? ಆದರೆ ಅವ್ರ ಮಗ ಪ್ರದೀಪ ಅವ್ರ ತಂದೆಗೆ ಬರಬೇಕಾಗಿದ್ದ ಸಾಲನೆಲ್ಲ ಹೇಗೆ ವಾಪಸ್ ತಗೊಂಡು, ಹಾಗೆ ಅವ್ರ ತಂದೆ ತೀರಿಸ್ಬೇಕಾಗಿದ್ದಂಥ ಸಾಲನ ಎಲ್ರಿಗೂ ವಾಪಸ್ ಕೊಡೋ ಭರವಸೆಯನ್ನು ನೀಡಿದ. ಇದಿಷ್ಟು ಸಿದ್ಲಿಂಗಣ್ಣನ ಕತೆ. ಲೋ ತಿಮ್ಮ, ಸಿದ್ಲಿಂಗಣ್ಣ ಸತ್ತೋದ, ಇಷ್ಟೇ ನಡೆದಿದ್ದು. ಛೇ, ಎಂಥ ಕೆಲಸ ಮಾಡ್ಕೊಂಬಿಟ್ಟ ಸಿದ್ದಣ್ಣ.